ಹಾಯ್ ಫ್ರೆಂಡ್ಸ್, ನಾನು ಇವತ್ತು ದುಬಾರಲ್ಲಿ ಇದ್ದೀನಿ. ನನ್ನ ಎದುರುಗಡೆ ನಂಜುಂಡ ಅಂತೇಳಿ ಒಂದು ಆನೆ ಇದೆ. ನೋಡ್ಲಿಕ್ಕೆ ತುಂಬಾ ಲಕ್ಷಣವಾಗಿದೆ, ತುಂಬಾ ಚೆನ್ನಾಗಿದೆ, ಒಳ್ಳೆ ಹೈಟ್ ಇದೆ. ಅದರ ಸಿಂಗಲ್ ಅಂತ. ಬನ್ನಿ, ಇದರ ಮಾವತ್ತು ನಮ್ಮೊಟ್ಟಿಗಿದ್ದಾರೆ, ಅವರ ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಶರತ್ ಕುಮಾರ್ ಅಂತ. ಶರತ್ ಕುಮಾರ್, ಇಲ್ಲೇ ಅವರೇನಾ? ಹೌದು ಸರ್, ನನ್ನ ಮನೆ ಬಂದು ಪೊನ್ನಂಪೇಟೆ, ಬಾಳ ಆ ಕಡೆ ಬರುತ್ತೆ. ಈ ಕೆಲ್ಸಕ್ಕೆ ಸೇರಿ 5 ವರ್ಷ ಆಗಿದೆ. 5 ವರ್ಷ? ಹೌದು. ಓಕೆ, ಎಷ್ಟು ವರ್ಷದಿಂದ ಆನೆ ಕೆಲಸ ಮಾಡ್ತಿದ್ದೀರಾ? ಅದೇ ಸರ್, ಇವಾಗ ಟೋಟಲ್ ಆಗಿ ಈಗ ಕಂಪ್ಲೀಟ್ 6 ವರ್ಷ ಆಯ್ತು. 6 ವರ್ಷ? 5 ವರ್ಷ ಇದು ಟ್ರೈನ್ ಮಾಡಿ ಇಲ್ಲಿ ಬಂದ 6 ವರ್ಷ ಆಗಿದೆ. 6 ವರ್ಷ ಆಯ್ತಾ? ಸರ್. ಎಲ್ಲಿ ಕ್ಯಾಪ್ಚರ್ ಮಾಡಿದ ಆನೆನ? ಇದು ಹಾಸನ ಸರ್. ಹಾಸನ? ಬಿಳಿಕೆರೆ ಅನ್ನೋ ಪ್ಲೇಸ್ ಅಲ್ಲಿ ಕ್ಯಾಪ್ಚರ್ ಮಾಡಿದ್ದು. ಬಿಳಿಕೆರೆ? ಹೌದು. ಓಕೆ, ಯಾವ ಆನೆಲ್ಲ ಹೋಗಿ ಕ್ಯಾಪ್ಚರ್ ಮಾಡಿದ್ನ? ಇದ್ರಲ್ಲಿ ಇದು ಮಾಡ್ಲಿಕ್ಕೆ ಅಜಯ, ನಮ್ಮಿಲ್ಲಿ ಅಜಯ್ ಹೋಗಿತ್ತು, ಮತ್ತೆ ಮತ್ತಿಗೋಡಿಂದ ಅಭಿಮಾನಿ ಸ್ವಲ್ಪ ಕ್ಯಾಪ್ಚರಿಂಗ್ ಆನೆ ಇದೆಲ್ಲ ಹೋಗಿತ್ತು ಸರ್. ಓಕೆ, ಕಾರ್ಯಾಚರಣೆಗೆಲ್ಲ ಕರ್ಕೊಂಡು ಹೋಗ್ತೀರಾ ಸರ್? ಸದ್ಯಕ್ಕೆ ಇವಾಗ ಅದು ಬಂದು ಸ್ವಲ್ಪ ಟ್ರೈನ್ ಸ್ವಲ್ಪ ಇನ್ನೂ ಆಗ್ಬೇಕು ಚೆನ್ನಾಗಿ. ಆಮೇಲೆ ಇನ್ನೊಂದು ಸಿಂಗಲ್ ಅಂತ ಇರೋದ್ರಿಂದ ಕ್ಯಾಪ್ಚರಿಂಗ್ ಕರ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗ್ಬೋದು. ಏನಕ್ಕೆ ಇದು ಅಲ್ಲಿ ಕ್ಯಾಪ್ಚರ್ ಮಾಡಿರೋದು? ಏನು ರೈತರನ್ನ? ಬೆಳೆನಾಶ, ರೈತರಿಗೆ ಹಿಂಸೆ ಕೊಡೋದು, ಮತ್ತೆ ಬೆಳೆಗೆಲ್ಲ ಹಾನಿ ಮಾಡೋದು, ಈ ತರದ್ರಿಂದ ಹಿಡ್ಕೊಬಂದು ಟ್ರೈನ್ ಮಾಡ್ರು ಸರ್. ನೀವೇ ಮೊದಲು ಮಾತಾಡ? ಹೌದು, ನಾನೇ ಫಸ್ಟ್ ಮಾಡಿರೋದು. 6 ವರ್ಷದಿಂದ ನೀವೇ? 5 ವರ್ಷ ಆಯ್ತು ಸರ್. ಇವಾಗ ನಾನೇ ಬಂದು, ನಾನು ಡ್ಯೂಟಿ ಬಂದು 6 ವರ್ಷ ಆಗಿದೆ. ಕಾವಡಿ ಹೆಸರು? ಕಾವಡಿ ಹೆಸರು ಸತೀಶ್ ಅಂತ ಹೇಳ್ಬಿಟ್ಟು. ಇವಾಗ ಇಬ್ರಳು ಸೇಮ್ ಅವತಾರೆ, ಅಂದ್ರೆ ಇಬ್ರಳು ಸೇಮ್ ಒಂದೇ ಬ್ಯಾಚ್ ಅವರು ಮಾಡ್ತಿರೋದು. ಇವಾಗ ಒಂದೇ ಬ್ಯಾಚ್ ಮಾಡ್ತಿದ್ದೀರಾ? ರೇಷನ್ ಎಲ್ಲ ಏನ್ ಕೊಡ್ತೀರಾ ಸರ್? ಬೆಳಿಗ್ಗೆ ಬಂದು 9 ರಿಂದ 9:30 ಗಂಟ ರಾಗಿ ಬಾಲ್ ಕೊಡ್ತೀವಿ ಸರ್. ಅದು ಒಂದು 20-25 kg ಗಂಟ ಬರುತ್ತೆ. 11 ಗಂಟೆಗೆ ಭತ್ತ, ಹುಲ್ಲು, ಅದಕ್ಕೆ ಬೆಲ್ಲ ಇದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹುಲ್ಲಿಗೆ ಪ್ಯಾಕ್ ಮಾಡಿಬಿಟ್ಟು ಕೊಡ್ತೀವಿ. ಆಮೇಲೆ ಸೇಮ್ ಮಧ್ಯಾಹ್ನ 12 ಗಂಟೆಗೆ ಗೆಸ್ಟ್ ಎಲ್ಲ ಹೋದ್ಮೇಲೆ ಕಾಡಿಗೆ ಬಿಡ್ತೀವಿ. ಕಾಡಿಗೆ ಬಿಟ್ಟು ಮತ್ತೆ ಹಿಡ್ಕೊಬಂದು 4 ಗಂಟೆಗೆ ಸೇಮ್ 1-1.5 ಗಂಟೆ ಅಷ್ಟು ಮತ್ತೆ ಗೆಸ್ಟ್ ಬರ್ತಾರೆ. ಮತ್ತೆ ಅದೇ ಸೇಮ್ ಪ್ರೊಸೀಜರ್. ಸಂಜೆಗೂ ಗೆಸ್ಟ್ಗೂ ಫೀಡ್ ಎಲ್ಲ ಕೊಡೋದು ಎಲ್ಲ ಇದೆ, ಗೆಸ್ಟ್ಗಳು ಕೊಡ್ಬೋದು. ಹೈಟ್ ಎಷ್ಟಿದ್ದಾನೆ ಸರ್? ಇದು ಇವಾಗ 12 ಇರ್ಬೋದು ಸರ್. ಎಷ್ಟಿರ್ಬೋದು? ಹೈಟ್ ಎಷ್ಟಿರ್ಬೋದು? 9 ಇರ್ಬೋದು ಸರ್. 9 ಅಲ್ವಾ? ವೆಯ್ಟ್ ಒಂದು 4 ಒಳಗೆ ಬರ್ಬೋದು ಸರ್. ಇವಾಗ ಸ್ವಲ್ಪ ವೀಕ್ ಇರೋದ್ರಿಂದ 4 ಬರ್ಬೋದು. ಓಕೆ, ನಿಮ್ಮ ಮಾತೆಲ್ಲ ಕೇಳ್ತಾನ? ಹ್ಞೂ ಸರ್, ನನ್ನ ಮಾತೆಲ್ಲ ಪ್ರತಿಯೊಂದು ಕೇಳುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಎಲ್ಲದಕ್ಕೂ ಚೆನ್ನಾಗಿ ಸ್ಪಂದಿಸ್ಕೊಂಡು ಚೆನ್ನಾಗಿ ಮಾಡ್ತಾನೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಇದೇ ಕ್ಯಾಂಪಲ್ಲಿ ಇರೋದಲ್ಲ? ಡೈರೆಕ್ಟ್ ಇಲ್ಲೇ ತಂದು ಕಳಿಸಿದ? ಡೈರೆಕ್ಟ್ ಇಲ್ಲೇ ಸರ್, ಬೇರೆ ಕ್ಯಾಂಪ್ಗಳು ತಗೊಂಡೋಗಿಲ್ಲ? ಇದೆ ಫಸ್ಟ್ ಇಲ್ಲಿ ಕ್ಯಾಂಪ್. ಓಕೆ ಶರತ್ ಅವರೇ, ನಿಮ್ಮೊಟ್ಟಿಗೆ ಮಾತಾಡಿ ತುಂಬಾ ಖುಷಿ ಆಯ್ತು. ಆಯ್ತು ಸರ್. ಸರ್, ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ಹೇಳಿ ಸರ್. ನಮಗೆ ನನಗೂ ಶರತ್ ಪರಿಚಯ ಇಲ್ಲದೇನಿಲ್ಲ. ಶರತ್ ನನ್ನ ಮನೆಯಿಂದ ಕೂಗಳತೆ ದೂರದಲ್ಲಿ ಇರೋದು, ನಮ್ಮೂರು ಹುಡುಗ. ಇವರೊಟ್ಟಿಗೆ ಇನ್ನೂ 4 ಜನ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ ನಮ್ಮ ಹುಡುಗರನ್ನೆಲ್ಲ ಇಲ್ಲಿ ಬಂದು ನೋಡೋತ್ತಿಗೆ. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿರೋ, ಸುಮಾರು ವರ್ಷದಿಂದ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು. ಇವರಿಗೆಲ್ಲ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಥ್ಯಾಂಕ್ ಯು ಶರತ್. ಆಯ್ತು ಸರ್, ತುಂಬಾ ಥ್ಯಾಂಕ್ಸ್.